ಈಗ KCET ವಿದ್ಯಾರ್ಥಿಗಳಿಗೆ ಒಂದು ಅಫಿಷಿಯಲ್ ಆಗಿಯೇ ಅಪ್ಡೇಟನ್ನು ತಿಳಿಸಲಾಗಿದೆ KA ಕಡೆಯಿಂದ. ಹೌದು, ಲಾಸ್ಟ್ ಇಯರಲ್ಲೆಲ್ಲ ಈ ಒಂದು ಅಪ್ಡೇಟ್ ಇರಲಿಲ್ಲ. ಇದೇ ವರ್ಷ ಬದಲಾವಣೆಯಾಗಿ ಮೊದಲನೇ ಅಪ್ಡೇಟನ್ನು ತಿಳಿಸಲಾಗಿದೆ. ಸೊ ಹಾಗಿದ್ರೆ ಬನ್ನಿ ಈ ಒಂದು ಅಪ್ಡೇಟ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. KA ಕಡೆಯಿಂದನೇ ಅಫಿಷಿಯಲ್ ಆಗಿ ಅಪ್ಡೇಟನ್ನು ತಿಳಿಸಲಾಗಿದೆ. ಹೌದು, ಲಾಸ್ಟ್ ಇಯರಲ್ಲೆಲ್ಲ ಈ ಒಂದು ಅಪ್ಡೇಟನ್ನು ತಿಳಿಸ್ತಿರಲಿಲ್ಲ, ಬಟ್ ಈ ವರ್ಷ ತಿಳಿಸಲಾಗಿದೆ. ಇದ್ರ ಮೂಲಕ ವಿದ್ಯಾರ್ಥಿಗಳಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುತ್ತೆ. ಏನು ಅಂತಂದರೆ ಅಪ್ಡೇಟನ್ನು ಹೇಳ್ಬಿಡ್ತೀನಿ. UGCET 2026 2026 ಟಾಪ್ 10 ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಿಳಿಸಲಾಗಿದೆ. ಸೊ ಪ್ರತಿ ಕೋರ್ಸ್ನಲ್ಲಿ ಯಾರ್ಯಾರು ಟಾಪ್ ರ್ಯಾಂಕಲ್ಲಿ ಟಾಪ್ 10 ಬಂದಿದ್ದರೋ ಸೊ ಅವರ ಡೀಟೇಲ್ಸನ್ನು ನೀಡಲಾಗಿದೆ ಅಫಿಷಿಯಲ್ ಆಗಿಯೇ. ಅಂತಂದರೆ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು ಅವರ ಹೆಸರು ಏನು ಅಂತ ಹೇಳಿಲ್ಲ. ಸೊ ಹೇಗೆ ಚೆಕ್ ಮಾಡೋದು ಅಂತಂದರೆ KA ಅವರ ಅಫಿಷಿಯಲ್ ವೆಬ್ಬಲ್ಲಿ ಹೋಗಿಬಿಟ್ಟು KCET 2026 ಕ್ಲಿಕ್ ಮಾಡಿ. ಸೊ ಅಲ್ಲಿ ಮಾಹಿತಿ ಅಂತ ಹೇಳಿ ಟ್ಯಾಬ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಮೊದಲನೇ ಅಪ್ಡೇಟೇ ಆಗಿರುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಹೊಸ ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು, ಓಕೆನಾ. ಸೊ ಇದ್ರ ಮೂಲಕ ಯಾರ್ಯಾರು ಟಾಪ್ 10 ಬಂದಿರ್ತಾರೋ ನಿಮ್ಗಂತೂ ಭರ್ಜರಿ ಗುಡ್ ನ್ಯೂಸೇ ಆಗಿರುತ್ತೆ, ಓಕೆನಾ. ಸೊ ಯಾಕಂದರೆ ಲಾಸ್ಟ್ ಇಯರಲ್ಲೆಲ್ಲ ಇರ್ತಿರಲಿಲ್ಲ ಈ ಒಂದು ಅಪ್ಡೇಟ್, ಈ ವರ್ಷ ತಿಳಿಸಿರ್ತಕ್ಕಂಥ ಕಾರಣದಿಂದಾಗಿ ಸೊ ವಿದ್ಯಾರ್ಥಿಗಳ ಒಂಥರ ಪ್ರೌಡ್ ಹೆಚ್ಚಾಗುತ್ತೆ. ಸೊ ಇದು ಇನ್ಫಾರ್ಮೇಷನ್ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.